ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 8ನೇ ಅಧ್ಯಾಯದಿಂದ ನಾವು ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅಧೀನತೆಯ ಚಿತ್ರಗಳನ್ನು ನಾವು ನೋಡ್ಬೋದು. ದ ಪಿಕ್ಚರ್ ಆಫ್ ಸಬ್ಮಿಷನ್. ಆದ ಕಾರಣ ಇಂದು ನಾವು ಅಧೀನತೆಯ 14 ರಹಸ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 14 ಸೀಕ್ರೆಟ್ಸ್ ಆಫ್ ಸಬ್ಮಿಸಿವ್ ಲೈಫ್. ಅಧೀನತೆಯ ಜೀವನದ 14 ರಹಸ್ಯಗಳು. ಈ ಅಧೀನತೆಯ ಬಗ್ಗೆ ಮಾತನಾಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಧೀನತೆಯ ಬಗ್ಗೆ ನೋಡ್ತೇವೆ, ಶತಾಧಿಪತಿಯ ಅಧೀನತೆಯ ಕುರಿತಾಗಿ ನೋಡ್ತೇವೆ ಮತ್ತು ಶಿಷ್ಯರ ಅಧೀನತೆಯ ಕುರಿತಾಗಿ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ದೆವ್ವಗಳ ಅಧೀನತೆ ಕೂಡ ನಾವು ನೋಡ್ತೇವೆ. ಸರಿ, ಆದ ಕಾರಣ ಈಗ ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಮೊದಲನೇ ಒಂದು ರಹಸ್ಯ, ಅಧೀನತೆಯ ಜೀವನದ ಮೊದಲನೇ ರಹಸ್ಯ, ಒಬ್ಬ ಕುಷ್ಠರೋಗಿ ಬಂದು ಕರ್ತನೇ, ನೀವು ಮನಸ್ಸು ಮಾಡಿದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಕೇಳಿಕೊಳ್ಳುವಾಗ ಯೇಸು 3ನೇ ವಚನದಲ್ಲಿ ನನಗೆ ಮನಸ್ಸಿದೆ ಎಂಬುದಾಗಿ. ಅಧೀನತೆಯ ಮೊದಲನೇ ರಹಸ್ಯ ಏನಂದರೆ ಮನಸ್ಸಿಡುವಂಥದ್ದು ಅಥವಾ ಮನಸ್ಸಿರುವಂಥದ್ದು ಅಥವಾ ಸಿದ್ಧ ಮನಸ್ಸು, ವಿಲ್ಲಿಂಗ್ ಮೈಂಡ್. ಅಧೀನತೆಯ ಮೊಟ್ಟ ಮೊದಲನೇ ಅಸ್ಥಿವಾರ ಮತ್ತು ರಹಸ್ಯ ಏನಂದರೆ ಸಿದ್ಧ ಮನಸ್ಸು. ಕನ್ನಡದಲ್ಲಿ ನಾವು ಹೇಳ್ತಾ ಇರುವಂಥ ಒಂದು ಮಾತು, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮನಸ್ಸಿದ್ದರೆ ಅದು ಅಧೀನತೆಗೆ ಮಾರ್ಗ, ಸಫಲತೆಗೆ ಮಾರ್ಗ ಮತ್ತು ಸಕಲ ಆತ್ಮಿಕ ಜೀವನದಲ್ಲಿ ಅದು ಯಶಸ್ವಿಗೆ, ಭಕ್ತಿಗೆ ಮಾರ್ಗ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹಿನ್ನೆಲೆ ನಾವು ನೋಡುವುದಾದರೆ, ಆ ದಿವಸಗಳಲ್ಲಿ ಯಾರೂ ಕೂಡ ಕುಷ್ಠರೋಗಿ ಹತ್ರ ಮಾತನಾಡ್ತಿರಲಿಲ್ಲ, ಅದರಲ್ಲಿಯೂ ಮುಟ್ಟುತ್ತಿರಲಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ತಮ್ಮ ಕೈ ಚಾಚಿ ಆ ಕುಷ್ಠರೋಗಿಯನ್ನು ಮುಟ್ಟಿ, ನನಗೆ ಮನಸ್ಸಿದೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂಬುದಾಗಿ ಹೇಳುವಂಥ ಮಾತಿನಲ್ಲಿ ಅಧೀನತೆಯ ಮೊದಲನೇ ರಹಸ್ಯ ಸಿದ್ಧ ಮನಸ್ಸನ್ನು ನಾವು ನೋಡ್ಕೊಳ್ತೇವೆ. ಎರಡನೇ ಒಂದು ಅಧೀನತೆಯ ಎರಡನೇ ರಹಸ್ಯ ಏನೆಂಬುದಾಗಿ ನೋಡುವಾಗ ಅದೇ 8ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 4ನೇ ವಚನದಲ್ಲಿ ನೋಡುವಾಗ, ಯಾಜಕನಿಗೆ ತೋರಿಸಿಕೊಟ್ಟು ಜನರಿಗೆ ಸಾಕ್ಷಿಯಾಗಿರುವಂತೆ ಎಂಬುದಾಗಿ ಒಂದು ಮಾತು ನಮ್ಮ ಕರ್ತನು ಹೇಳ್ತಾರೆ. ಸಾಕ್ಷಿಯಾಗಿರುವುದು. ಅಧೀನತೆಯ ಎರಡನೇ ರಹಸ್ಯ ಏನಂದರೆ ಸಾಕ್ಷಿಯಾಗಿರುವಂಥದ್ದು. ನೀವು ನನಗೆ ಸಾಕ್ಷಿಯಾಗಿರಬೇಕು. ಅಪೊಸ್ತಲಕೃತ್ಯ 1:8 ನಮ್ಮ ಕರ್ತನೆ ಹೇಳಿದಾಗ ಅದಕ್ಕೆ ನಾವು ಅಧೀನತೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಸಾಕ್ಷಿಯಾಗಿರಬೇಕು. ಹೌದು, ಇಲ್ಲಿ ಕೂಡ ನನಗೆ ಮನಸ್ಸಿದೆ ಎಂಬುದಾಗಿ ಅಧೀನತೆಯ ಒಂದು ಆತ್ಮ ಉಳ್ಳಂಥ ಕರ್ತನು ಈ ರೋಗಿಯನ್ನು ವಾಸಿ ಮಾಡಿದಾಗ, ಈಗ ನೀನು ಏನು ಮಾಡು, ಸಾಕ್ಷಿಯಾಗಿರುವಂತೆ ನೀನು ಅಧೀನತೆಯನ್ನು ವ್ಯಕ್ತಪಡಿಸು ಎಂಬುದಾಗಿ. ಮೂರನೇ ರಹಸ್ಯ, ಥರ್ಡ್ ಸೀಕ್ರೆಟ್ ಆಫ್ ಸಬ್ಮಿಸಿವ್ ಲೈಫ್. ಅಧೀನತೆಯ ಜೀವನದ ಮೂರನೇ ರಹಸ್ಯ ಏನಂದರೆ ಸಮರ್ಪಣೆ, ಅರ್ಪಣೆ. ಅದನ್ನೇ ನಾವು 4ನೇ ವಚನದಲ್ಲಿ ನೋಡ್ತೇವೆ. 8ನೇ ಅಧ್ಯಾಯ 4ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮೋಶೆ ಆಜ್ಞಾಪಿಸಿದ ಕಾಣಿಕೆಯನ್ನು ಅರ್ಪಿಸು ಅಂತ ಹೇಳಿದಾಗ, ಮೋಶೆ
ಆಜ್ಞಾಪಿಸಿದ. ಮೋಶೆ ಕಟ್ಟಳೆ ಅಥವಾ ಆಜ್ಞೆಯನ್ನು ಕೊಟ್ಟಿರುವಾಗ ಅದಕ್ಕೆ ಅಧೀನತೆಯನ್ನು ವ್ಯಕ್ತಪಡಿಸಬೇಕು. ಅಧೀನತೆ ಸಾಕ್ಷಿಯಾಗಿರುವುದು, ಅಧೀನತೆ ಸಿದ್ಧ ಮನಸ್ಸಿರುವಂಥದ್ದು ಅಧೀನತೆ, ಮತ್ತು ಅದೇ ಸಂದರ್ಭದಲ್ಲಿ ಸಮರ್ಪಣೆಯು ಅಧೀನತೆಯ ಪ್ರಕಟಣೆ. ಡೆಡಿಕೇಶನ್ ಆರ್ ಆಫರಿಂಗ್ is an expression of submission. ಮತ್ತು ಮುಂದೆ ಅಷ್ಟರೊಳಗೆ ನೋಡುವಾಗ ಒಬ್ಬ ಶತಾಧಿಪತಿ ಬರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಆಶ್ಚರ್ಯ ಏನಂದರೆ, ಕರ್ತನೇ ನನ್ನ ಸೇವಕನು ಪಾರ್ಶ್ವವಾಯು ರೋಗದಿಂದ ಘೋರವಾಗಿ ನರಳಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅಷ್ಟೇ ಹೇಳಿದ್ದು, ಮನೆಯಲ್ಲಿ ಮಲಗಿದ್ದಾನೆ ರೋಗದಿಂದ. ಆದರೆ ಇಲ್ಲಿ ಆಶ್ಚರ್ಯ ಏನಂದರೆ, ಯೇಸು ಅವನಿಗೆ 7ನೇ ವಚನ, ನಾನು ಬಂದು ಅವನನ್ನು ಸ್ವಸ್ಥ ಮಾಡ್ತೇನೆ ಎಂಬುದಾಗಿ ಕರ್ತನಾದ ಯೇಸು ಹೇಳುವಂಥದ್ದು ಭಾಳ ಚೆನ್ನಾಗಿದೆ. ಇದು ಯಾಕಂದರೆ ಶತಾಧಿಪತಿ ಏನು ಹೇಳಲಿಲ್ಲ, ನನ್ನ ಮನೆಯಲ್ಲಿ ಅದು 5 ಕಿಲೋಮೀಟ್ರು 10 ಕಿಲೋಮೀಟ್ರು 20 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮನೆಯಲ್ಲಿ ನನ್ನ ಆಡು, ನನ್ನ ಸರ್ವೆಂಟ್ ಮಲಗಿದ್ದಾನೆ, ನರಳಾಡ್ತಾ ಇದ್ದಾನೆ, ಅಷ್ಟೇ ಹೇಳಿತ್ತು. ಆ ರೀತಿಯಾಗಿ ಹೇಳಿದಾಗ ಸ್ವಾಮಿ ಆಯ್ತು ನಾನು ಮನೆಗೆ ಬರ್ತೀನಿ, ಮನೆಗೆ ಬಾ ಅಂತ ಇವನು ಕೇಳಲಿಲ್ಲ. ಆದರೂ ಕೂಡ ನೋಡ್ರಿ ಎಷ್ಟು ಸಿದ್ಧ ಮನಸ್ಸು ನಮ್ಮ ಕರ್ತನಾದ ಯೇಸುವಿಗೆ ಇರುವಂಥದ್ದು ಎಂಬುದಾಗಿ ಇದರಲ್ಲಿ ತಿಳ್ಕೊಳ್ತೇವೆ. ಅದೇ ರೀತಿಯಾಗಿ ದೇವರಿಗೆ ಕೆಲವು ಸಾರಿ ನಾವು ಪ್ರಾಬ್ಲಮ್ ಅಷ್ಟೇ ಹೇಳಿದರೆ ಸಾಕು, ಆತನ ಪರಿಹಾರವನ್ನು ಕೂಡ ಕೊಡುವ ಆತನಾಗಿದ್ದಾನೆ ದೇವರು. ಅದಕ್ಕೆ 8ನೇ ವಚನ, 8ನೇ ಅಧ್ಯಾಯ 8ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಸ್ವಾಮಿ ನೀನು ನನ್ನ ಮನೆಯೊಳಗೆ ಬರುವುದಕ್ಕೆ ನಾನು ಯೋಗ್ಯನಲ್ಲ. ಅಧೀನತೆಯ ಮತ್ತೊಂದು ರಹಸ್ಯ ಏನಂತ ಹೇಳಿದರೆ, ತಮ್ಮ ಯೋಗ್ಯತೆಯನ್ನು ಬಲ್ಲವರಾಗಿರ್ತಾರೆ. ನಮ್ಮಲ್ಲಿ ಏನು ಯೋಗ್ಯತೆ ಇಲ್ಲ. ಏನಾದರೂ ಯೋಗ್ಯತೆ ಇದ್ದರೆ ಅದು ದೇವರಿಂದ ಆದಂಥ ಯೋಗ್ಯತೆ ಎಂಬಂಥ ದೀನಭಾವ ಅಧೀನತೆಗೆ ಉಂಟು. 5ನೇದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನದ 2ನೇ ಭಾಗದಲ್ಲಿ ಶತಾಧಿಪತಿ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದರೆ, ನೀನು ಬಂದು ಒಂದು ಮಾತು ಮಾತ್ರ ಹೇಳು, ಒಂದು ಮಾತು ಸಾಕು ನನಗೆ. ವಾವ್! ಮನೆಗೆ ಬರುವಂಥ ಯೇಸು ಸ್ವಾಮಿ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಭಾಳ ಖುಷಿಯಾಗಿ, ಸಂತೋಷವಾಗಿ, ರಭಸವಾಗಿ ಅದನ್ನು ಒಂದು ವೇಳೆ ಈ ದಿವಸಗಳಲ್ಲಿ ಹೇಳೋದಾದರೆ ಒಂದು ವಿಡಿಯೋ, ಆಡಿಯೋ, ಫೋಟೋ ಸಂಭ್ರಮವಾದ ರೀತಿಯಲ್ಲಿ ಆಗಮಿಸಬಹುದು ಅಥವಾ ಆಹ್ವಾನಿಸಬಹುದು. ಆದರೆ ಶತಾಧಿಪತಿ ಹೇಳುವಂಥ ಮಾತು ನೋಡುವುದಾದರೆ, ಒಂದು ಮಾತು ಮಾತ್ರ ಸಾಕು. ವಾವ್! ಒಂದು ಮಾತು ಹೇಳಿಬಿಟ್ರೆ ಸಾಕು, ನನ್ನ ಸೇವಕನು ಸ್ವಸ್ಥನಾಗ್ತಾನೆ ಎಂಬ ಭರವಸೆಯನ್ನು ಈ ಶತಾಧಿಪತಿ ಹೊಂದಿದ್ದನು. ಆದ ಕಾರಣ 5ನೇ ರಹಸ್ಯ, 5th ಸೀಕ್ರೆಟ್ ಆಫ್ ಎ ಸಬ್ಮಿಸಿವ್ ಲೈಫ್, ಅಧೀನತೆಯ ಜೀವನದ 5ನೇ ರಹಸ್ಯ ಏನಂತ ಹೇಳಿದರೆ, ಮಾತಿನಲ್ಲಿ, ಒಂದು ಮಾತಿನಲ್ಲಿ ನಂಬಿಕೆ ಇರುವಂಥದ್ದು. ಆ ರೀತಿಯಾಗಿ ಹೇಳಿದ ಮೇಲೆ ತನ್ನ ಸಾಕ್ಷಿ ಈಗ 9ನೇ ವಚನದಲ್ಲಿ ಶತಾಧಿಪತಿ ಹೇಳ್ತಾನೆ, ನಾನು ಸಹ ಅಧಿಕಾರಿಗಳ ಅಧೀನದಲ್ಲಿರುವ ಒಬ್ಬ ಮನುಷ್ಯನಾಗಿದ್ದರೂ ನನ್ನ ಅಧೀನದಲ್ಲಿ ಸೈನಿಕರಿದ್ದಾರೆ. ಹಾಗಾದರೆ ಅಧೀನತೆಯಿಂದ ಸ್ಪಷ್ಟವಾಗ್ತದೆ. ಸಬ್ಮಿಷನ್ ಎಕ್ಸ್ಪ್ರೆಸಸ್ ಇನ್ ಸಬ್ಮಿಷನ್. ಹೌದು, ಅಧೀನತೆ ನಾವು ಕಲಿಬೇಕಾದರೆ ಅಧೀನತೆಯ ಮೂಲಕವಾಗಿ ಅಧೀನತೆಯನ್ನು ಕಲಿಯತಕ್ಕದ್ದು. ಹೌದು, ಇಲ್ಲಿ ಕೂಡ ಶತಾಧಿಪತಿ, ನಾನು ಕೂಡ ಅಧೀನನಾಗಿದ್ದೇನೆ, ನಾನು ಸಹ ಅಧಿಕಾರಿಗಳ ಅಧೀನದಲ್ಲಿರುವ ಒಬ್ಬ ಮನುಷ್ಯನು, ಇವನು ಬೇರೆಯವರ ಅಧೀನತ್ವದಲ್ಲಿದ್ದಾನೆ. ಈಗ ಇವನ ಕೆಳಗೆ ಇತರರು ಅಧೀನವಾಗಿದ್ದಾರೆ. ಒಬ್ಬರಿಗೂ ಹೋಗಂತ ಹೇಳಿದ್ರೆ ಹೋಗ್ತಾನೆ, ಬಾ ಅಂತ ಹೇಳಿದ್ರೆ ಬರ್ತಾನೆ, ನನ್ನ ಸೇವಕನಿಗೆ ಇದನ್ನು ಮಾಡಂತ ಹೇಳಿದರೆ ಅದನ್ನು ಮಾಡ್ತಾನೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಗೆ ಇದು ಭಾಳ ಆಶ್ಚರ್ಯ ಆಗೋಯ್ತು. ಯಾಕೆ ಆಶ್ಚರ್ಯ ಆಗಿರಬೇಕು ಅಂತ ಹೇಳಿದರೆ, ನಂಬಿಕೆ ಯಾವ ರೀತಿಯಾಗಿ ಅಧೀನತೆಯ ಆತ್ಮ
ಅನ್ವಯಿಸ್ತದೆ ಎಂಬುದನ್ನು ಈ ಶತಾಧಿಪತಿ ತಿಳ್ಕೊಂಡಿದ್ದನು. The centurion knew the password of faith via submission. ಆದ ಕಾರಣ 10ನೇ ವಚನದಲ್ಲಿ ಮತ್ತು 8:10 ಯೇಸು ಸ್ವಾಮಿ ಒಂದು ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾರೆ. ಅದು 8ನೇ ರಹಸ್ಯ. ನಾನು ಇಂಥ ಮಹಾನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲ ಎಂದು ನಿಮಗೆ ಸತ್ಯವಾಗಿ ಅಥವಾ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ನಮ್ಮ ಕರ್ತನೆ ಹೇಳ್ತಾನೆ. ಹಾಗಾದರೆ ಅಧೀನತೆಯ ಜೀವನದ ಮತ್ತೊಂದು ರಹಸ್ಯ ಏನಂದರೆ ಮಹಾನಂಬಿಕೆ. ಮಹಾಧೀನತೆ, ಮಹಾನಂಬಿಕೆ. ಮಹಾ ಅಧೀನತೆ, ಮಹಾದೀನತ್ವ. ಸರಿ, ಇಂಥ ಮಹಾ ನಂಬಿಕೆಯನ್ನು ಅಂತ ಯೇಸು ಕರ್ತನು ಸಾಕ್ಷಿ, ಒಂದು ಸರ್ಟಿಫಿಕೇಟ್ ಅಂದು ಅವನಿಗೆ ಲಭ್ಯವಾಯಿತು. ಪ್ರಿಂಟಿಂಗ್ ಪ್ರೆಸ್ ಆ ದಿವಸಗಳಲ್ಲಿ ಇರಲಿಲ್ಲ. ಪ್ರಿಂಟಿಂಗ್ ಪ್ರೆಸ್ ಬಂದು ಸುಮಾರು 450 ವರ್ಷಗಳ ಹಿಂದೆ ಪ್ರಿಂಟಿಂಗ್ ಪ್ರೆಸ್ ಬಂತು. ಆದರೆ ಅದಕ್ಕಿಂತ ಮುಂಚೆ ಇರಲಿಲ್ಲ. ಆದ ಕಾರಣ ಸರ್ಟಿಫಿಕೇಟ್ ಯೇಸು ಕರ್ತನು ಕೊಡೋದಾದರೆ ಬಾಯಿ ಮಾತಿನಿಂದಲೇ ಸರ್ಟಿಫಿಕೇಟ್ ಕೊಟ್ಟನು. ಇಂಥ ದೊಡ್ಡ ಅಥವಾ ಮಹಾ ನಂಬಿಕೆಯನ್ನು ಇಡೀ ಇಸ್ರಾಯೇಲ್ ರಾಷ್ಟ್ರದಲ್ಲಿ ಲಕ್ಷಾಂತರ ಜನರು, ಆ ಕಾಲದಲ್ಲಿ 30-40 ಲಕ್ಷ ಜನರು ಇದ್ದರು. ಈಗ ಲಕ್ಷಾಂತರ ಅಥವಾ ಬಹುಶಃ ಯೇಸು ಕರ್ತನ ಕಾಲದಲ್ಲಿ ಕೋಟ್ಯಾಂತರ ಜನರು ಇದ್ದರು ಅಂತ ಕಾಣ್ತದೆ. ಅಷ್ಟೊಂದು ಇಸ್ರಾಯೇಲ್ರ ನಡುವೆ ಕೂಡ ಇಂಥ ಒಂದು ಮಹಾನಂಬಿಕೆ ಕಾಣಲಿಲ್ಲ. ಆದ ಕಾರಣ ನಂಬಿಕೆಯು ಅಥವಾ ಮಹಾನಂಬಿಕೆಯು ಅಧೀನ ಜೀವನಕ್ಕೆ ಆದರ್ಶ ಅಥವಾ ಅದು ಪ್ರಕಟಿಸುವಂಥದ್ದಾಗಿದೆ, ರಹಸ್ಯವಾಗಿರ್ತದೆ. ಆ ರೀತಿಯಾಗಿ ಹೇಳಿದ ಮೇಲೆ ನಮ್ಮ ಕರ್ತನ ಒಂದು ಮಾತು ಹೇಳುವಂಥದ್ದು ಅದು ಭಾಳ ಶಾಕಿಂಗ್ ಆಗಿರ್ತದೆ. ಅದೇನೆಂದರೆ, ರಾಜ್ಯದ ಮಕ್ಕಳು ಹೊರಗೆ ಕತ್ತಲೆಯಲ್ಲಿ ದೊಬ್ಬಲಾಗುವರು. ಇಸ್ರಾಯೇಲ್ ಜನರಲ್ಲಿ ಇಂಥ ಒಂದು ನಂಬಿಕೆ ಕಾಣಲಿಲ್ಲ ಅಂತ ಹೇಳಿಬಿಟ್ಟು, ಆದರೂ ಅನೇಕರು ಪೂರ್ವದಿಂದಲೂ ಪಶ್ಚಿಮದಿಂದಲೂ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್, ಇಸಾಕ್, ಯಾಕೋಬರೊಂದಿಗೆ ಕುಳಿತುಕೊಳ್ಳುವರು. ಇವರೆಲ್ಲ ಸತ್ತೋದ್ರಲ್ಲ, ಆದರೂ ಕೂಡ ಅವ್ರ ಜೊತೆ ಕೂತ್ಕೊಳ್ತಾರೆ ಅಂತ ಹೇಳುವಾಗ ಪುನರುತ್ಥಾನ ಇದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಯೇಸು ಕರ್ತನು ಪುನರುತ್ಥಾನದ ವ್ಯಕ್ತಿಯಾಗಿರುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದೆ. ಯೇಸು ಕರ್ತನು ಇಲ್ಲಿ ಅಬ್ರಾಮ್, ಇಸಾಕ್, ಯಾಕೋಬ್ ಇವರೆಲ್ಲ ಸತ್ತು ಹೋಗಿದ್ದಂಥವರು, ಎಷ್ಟೋ 100,000 ವರ್ಷಗಳ ಹಿಂದೆ ಸತ್ತಂಥವರು ಈಗ ಅವ್ರ ಜೊತೆಯಲ್ಲಿ ಕೂತ್ಕೊಳ್ತಾರೆ ಅಂತ ಹೇಳಿದಾಗ ಅವರು ಪುನರುತ್ಥಾನದ ಮಹತ್ವ ಇಲ್ಲಿ ಸ್ಪಷ್ಟವಾಗ್ತದೆ. ಆದರೆ 12ನೇ ವಚನ, ರಾಜ್ಯದ ಮಕ್ಕಳು ಹೊರಗೆ ಕತ್ತಲೆಯಲ್ಲಿ ದೊಬ್ಬಲಾಗುವರು. ರಾಜ್ಯದ ಮಕ್ಕಳು ವಿಶ್ವಾಸಿಗಳು, ಹೌದು, ರಾಜ್ಯದ ಮಕ್ಕಳು ಹೊರಗೆ ಕತ್ತಲೆಯಲ್ಲಿ ದೊಬ್ಬಲಾಗುವರು. ಆದರೆ ರಾಜ್ಯದ ಮಕ್ಕಳಾಗದಂಥ ಈ ಶತಾಧಿಪತಿಯಲ್ಲಿ ಸಾಮಾನ್ಯ ನಂಬಿಕೆ ಅಲ್ಲ, ಮಹಾನಂಬಿಕೆ ಇತ್ತು. ರಾಜ್ಯದ ಮಕ್ಕಳಲ್ಲಿ ಅಂಥ ನಂಬಿಕೆ ಕಾಣಲಿಲ್ಲ. ಆಶ್ಚರ್ಯ, ಅದರಿಂದ ಪಾಠ ಕಲಿಯುವಂಥದ್ದಾಗಿದೆ. 8ನೇ ಒಂದು ರಹಸ್ಯ. ಅಂದ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 8ನೇ ಅಧ್ಯಾಯದಲ್ಲಿ ನೋಡುವಾಗ 14 ಅಧೀನತೆಯ ರಹಸ್ಯಗಳನ್ನು ನಾವು ನೋಡ್ತಿದ್ದೇವೆ. 14 ಸೀಕ್ರೆಟ್ಸ್ ಆಫ್ ಸಬ್ಮಿಸಿವ್ ಲೈಫ್. ಅದರಲ್ಲಿ 8ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ 13ನೇ ವಚನದಲ್ಲಿ, ನಂಬಿದಂತೆ ನಿನಗಾಗಲಿ. ನಂಬಿದಂತೆ ಆಗುವಂಥದ್ದು, ನಂಬಿದಂತೆ ಆಗುತ್ತೆ ಎಂಬುದಾಗಿ ನಂಬುವಂಥದ್ದು ಅಧೀನತೆಯ ಜೀವನದ ರಹಸ್ಯ. ಅದೇ ಗಳಿಗೆಯಲ್ಲಿ ಅವನ ಸೇವಕನು ಸ್ವಸ್ಥನಾದನಂತೆ. ಹೌದು, ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪೇತ್ರನ ಮನೆಗೆ ಬಂದು ಅಲ್ಲಿ ಊಟ, ಅತಿಥಿ ಸತ್ಕಾರ ಹೊಂದಿ ಅಷ್ಟರೊಳಗೆ ಸಾಯಂಕಾಲ ಆಗಿಬಿಡ್ತೈತೆ. ಸಾಯಂಕಾಲ ಆದಾಗ ದೆವ್ವ ಹಿಡಿದ ಅನೇಕರನ್ನು ಜನರು ತರ್ತಾಯಿದ್ರು.
16ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 16ನೇ ವಚನದಲ್ಲಿ, ಯೇಸು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸುತ್ತಾ ಇದ್ದರು. ಈಗ ಅಧೀನತೆಯ ಒಂದು ಮಾತು ಸಾಕು ಅಂತ ಹೇಳಿದಾಗ, ಒಂದು ಮಾತಿನಿಂದಲೇ ಶತಾಧಿಪತಿಯ ಆಳು ಸ್ವಸ್ಥನಾದನು. ಆ ಒಂದು ಮಾತು ಯೇಸು ಸ್ವಾಮಿ ಹೇಳಿದ್ರ ಇಲ್ವಾ ಅನ್ನುವಂಥ ದಾಖಲೆ ಇದೆ. ಆದರೆ ರಿಕ್ವೆಸ್ಟ್ ಅಂತೂ ಅವನು ಕೇಳ್ಕೊಂಡಿದ್ದ ಒಂದು ಮಾತು ಹೇಳಬೇಕಂತ ಹೇಳ್ಬಿಟ್ಟು, ಆದರೆ ಅವನಿಗಿದ್ದಂಥ ನಂಬಿಕೆ ನಿಮಿತ್ತವಾಗಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ಏನೋ ಗೊತ್ತಿಲ್ಲ, ಆದರೆ ಅವನಂತೂ ಒಂದು ಮಾತು ಹೇಳಿದರೆ ಸಾಕಂತ ನಂಬಿದ್ದರಿಂದ ಅವನಿಗೆ ಅದ್ಭುತವಾಯಿತು. ಹೌದು, ಅವನು ನಂಬಿದಂತೆ ಅವನಿಗೆ ಆಯಿತು. ಇಲ್ಲಿ ಕೂಡ ನಾವು ನೋಡುವಾಗ ಯೇಸು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸುವಂಥದ್ದು, ದೆವ್ವಗಳು ಅಧೀನವಾಗುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಹೌದು, ಇದು ಕೂಡ ಮಾತಿನಿಂದ ಅಧೀನತೆಯ ರಹಸ್ಯವನ್ನು, ಅಧೀನತೆಯ ಜೀವನಕ್ಕೆ ಇದು ರಹಸ್ಯವಾಗಿ ಕಂಡುಬರ್ತದೆ. ಆ ರೀತಿಯಾಗಿದ್ದ ಮೇಲೆ ಅನಂತರ ಯೇಸು ಆತನು ನಮ್ಮ ಬಲಹೀನತೆಗಳನ್ನು ತೆಗೆದುಕೊಂಡು ರೋಗಗಳನ್ನು ಹೊತ್ತುಕೊಂಡನು ಎಂಬಂಥ ಮಾತು ಅಲ್ಲಿ ಬಹಳ ಗಂಭೀರವಾದದ್ದು. ಹೌದು, ಯೇಸು ಕರ್ತನ ಅಧೀನನಾಗಿ ನಮ್ಮ ಬಲಹೀನತೆಯನ್ನು ಹೊತ್ತುಕೊಂಡಿರುವಾಗ, ನಮ್ಮ ರೋಗಗಳನ್ನು ಹೊತ್ತುಕೊಂಡಿರುವಾಗ ನಾವು ಹೊತ್ತುಕೊಳ್ಳುವಂಥ ಅಗತ್ಯ ಇಲ್ಲ. ಅಧೀನವಾಗಿರುವಂಥ ವ್ಯಕ್ತಿ ಹೊತ್ತುಕೊಂಡಿರೋ ಪ್ರಕಾರ ಮಾತಿನಿಂದಲೇ ಸ್ವಸ್ಥತೆಯನ್ನು ಹೊಂದಿದ್ರ ಕುರಿತಾಗಿ ನಾವು ನೋಡ್ತೇವೆ. ಮತ್ತು ಅದು ಯಾಕೆಂದರೆ ಯೆಶಾಯ ಪ್ರವಾದಿ ಹೇಳಿದ್ದು ನೆರವೇರಿತು. ಅಲ್ಲಿ ಕೂಡ ಅಧೀನತೆಯನ್ನು ನಾವು ನೋಡ್ತೇವೆ. ಯೇಸು ಕರ್ತನು ಅಧೀನತೆ, ವಾಕ್ಯಕ್ಕೆ, ಪ್ರವಾದನೆಗೆ ಅಧೀನತೆಯನ್ನು ವ್ಯಕ್ತಪಡಿಸಿತು. 22ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 22ನೇ ವಚನದಲ್ಲಿ, ಇಲ್ಲಿ ಶಿಷ್ಯರಲ್ಲಿ ಒಬ್ಬಾತನು ಹೇಳುವಂಥ ಮಾತು ಏನಂತ ಹೇಳಿದರೆ, ನಾನು ಹೋಗಿ ನನ್ನ ತಂದೆಯ ಶವ ಸಂಸ್ಕಾರ ಮಾಡಿ ಬರಬೇಕೆಂಬುದಾಗಿ ಹೇಳಿದಾಗ ನಮ್ಮ ಕರ್ತನು ಹೇಳುವಂಥ ಮಾತು ಸ್ವಲ್ಪ ವಿಚಿತ್ರ ಅನ್ನಿಸ್ತದೆ. 22ನೇ ವಚನದಲ್ಲಿ, ನನ್ನನ್ನು ಹಿಂಬಾಲಿಸು. ಹಿಂಬಾಲಿಸುವಿಕೆ ಅಧೀನತೆಯ ರಹಸ್ಯ. ಫಾಲೋವಿಂಗ್ ಕ್ರೈಸ್ಟ್ ಈಸ್ ಅ ಸೀಕ್ರೆಟ್ ಆಫ್ ಸಬ್ಮಿಸಿವ್ ಲೈಫ್. ಅಧೀನತೆಯ ಜೀವನಕ್ಕೆ ಈ ಹಿಂಬಾಲಿಸುವಿಕೆ ಬಹು ಪ್ರಾಮುಖ್ಯ. 25ನೇ ವಚನದಲ್ಲಿ ಹೋಗ್ತಾ ಇರುವಾಗ, ಆವಾಗ ದೋಣಿಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲಕಲ್ಲೋಲಾಗಿ ಈಗ ಏನು ಅಲೆಗಳಿಂದ ಮುಚ್ಚಿ ಈಗೇನು ಸಮುದ್ರ ದೊಡ್ಡ ಬಿರುಗಾಳಿ ಬಂದಾಗ ಆ ಶಿಷ್ಯರು 25ನೇ ವಚನದಲ್ಲಿ, ಕರ್ತನೇ ರಕ್ಷಿಸು, ರಕ್ಷಿಸು. ಇದು ಅಧೀನತೆಯ ವ್ಯಕ್ತಿಗಳು ಮಾಡುವ ಪ್ರಾರ್ಥನೆ. ರಕ್ಷಿಸು. ನಾನು ನಿಮ್ಗೆ ಕರ್ತನೆ ಅಂತ ಹೇಳಿದಾಗ ನಾನು ನಿನಗೆ ಒಳಗಾಗಿದ್ದೇನೆ, ನಿಮ್ಮ ಕೈ ಕೆಳಗೆ ಬಂದಿದ್ದೇವೆ, ನಿಮ್ಗೆ ಅಧೀನಪಡಿಸಿಕೊಂಡಿದ್ದೇವೆ, ಆದ ಕಾರಣ ರಕ್ಷಿಸು ಎಂಬುದಾಗಿ. ಕರ್ತನೆ ರಕ್ಷಿಸು, ಚೆನ್ನಾಗಿದೆ ಅದು. 8:25 ಮತ್ತಾಯ. ಆ ರೀತಿಯಾಗಿ ಆದ ನಂತರ ಕರ್ತನು ಹೇಳಿದಂಥ ಒಂದು ಮಾತು 26ನೇ ವಚನದಲ್ಲಿ, ಅಲ್ಪ ವಿಶ್ವಾಸ ಉಳ್ಳವರೇ ಏಕೆ ಭಯಪಡ್ತೀರಿ? ಹಾಗಾದರೆ ಅಧೀನತೆಯ ಜೀವನ ಭಯಪಡದ ಜೀವನ. ಭಯಪಡದಿರುವಿಕೆ ಅಧೀನತೆಯನ್ನು ಆಕ್ಟಿವೇಟ್ ಮಾಡ್ತದೆ. ಮಾರ್ಕ್ 5:36 ಕೂಡ, ಫಿಯರ್ ನಾಟ್, ಓನ್ಲಿ ಬಿಲೀವ್. ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಅಂತ. ಇಲ್ಲಿ ಕೂಡ ಅವರು ಭಯಪಡುವಾಗ ವಿಶ್ವಾಸ ಅಲ್ಪ ಆಗಿದೆ, ಆಲ್ರೆಡಿ ಇನ್ನೂ ಡೌನ್ ಆಗಿಬಿಡ್ತದೆ. ಆದ ಕಾರಣ ಭಯಪಡದಿರೋದರಿಂದ ವಿಶ್ವಾಸ ತಂದುಕೊಳ್ಳಬಹುದು. ಫೇತ್ ಈಸ್ ಆಕ್ಟಿವೇಟೆಡ್ ವೆನ್ ಕರೇಜ್ ಈಸ್ ಎಕ್ಸ್ಪ್ರೆಸ್ಡ್. ಹೌದು, ಆ ಧೈರ್ಯ ನಮಗೆ ಬರುವಾಗ ಏನಾಗ್ತದೆ, ಆ ವಿಶ್ವಾಸ ಕಾರ್ಯಗತವಾಗುವುದನ್ನು ನೋಡ್ತೇವೆ ರೀ. ಅದನ್ನು ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ಗಾಳಿಯೂ ಸಮುದ್ರವೂ ಕೂಡ ಆತನಿಗೆ ಅಧೀನವಾಗ್ತವೆ ಎಂಬುದನ್ನು ನೋಡಿ ಆಶ್ಚರ್ಯಪಟ್ಟರು. ಯಾಕಂತ ಹೇಳಿದರೆ ಕರ್ತನಲ್ಲಿ ಆ ಒಂದು ಅಧೀನತೆಯ ಆತ್ಮ ಇತ್ತು. ಆನಂತರ 14ನೇ ಒಂದು ರಹಸ್ಯವನ್ನು ನಾವು ನೋಡ್ತೇವೆ. ದೆವ್ವಗಳು ಕೂಡ ಏನು ಹೇಳ್ತವೆ, ಕೇಳ್ಕೊಳ್ತವೆ.
ನಮ್ಮನ್ನು ಹೊರಗೆ ಹಾಕೋದಾದರೆ ಹಂದಿಗಳ ಹಿಂಡಿಗೆ ನಮ್ಮನ್ನು ಕಳಿಸ್ಬಿಡು ಅಂತ ಹೇಳ್ಬಿಟ್ಟು 31ನೇ ವಚನದಲ್ಲಿ ಅದು ಅಧೀನವಾಗ್ತವೆ. ಅವುಗಳ ರಿಕ್ವೆಸ್ಟು ಯೇಸು ಸ್ವಾಮಿ ಆಯಿತು ಹೋಗಿರಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ದೆವ್ವ ಹೇಳಿದ ಮಾತಿಗೆ ಮಾತನ್ನೇ ಯೇಸು ಸ್ವಾಮಿ ಗ್ರ್ಯಾಂಟ್ ಮಾಡಿದ, ಅವರ ಇಷ್ಟಾರ್ಥವನ್ನು ಕೊಟ್ಟ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ವ? ಖಂಡಿತವಾಗಿ ಕೊಡ್ತಾರೆ. ಹೀಗೆ 14 ರಹಸ್ಯಗಳನ್ನು ನಾವು ನೋಡಿಕೊಂಡಿವೆ, ಅಧೀನತೆಯ ಜೀವನದ 14 ರಹಸ್ಯಗಳು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.